ಸಿನಿಮಾದಲ್ಲಿ ಡಿ ಬಾಸ್, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರು ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡಿ ನಾನು ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದ್ 100 ಜನ ನಿಂತಿದ್ರೆ ಅದ್ರ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಕೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದು ಸೀಕ್ರೆಟ್ ಸೇರಿದ ಅಕಸ್ಮಾತ್ ತಪ್ಪೆ. ಅದು ತಂದು ಕೊಟ್ಟರೆ ಯಾರು ಸರ್? ಬೆಂಗಳೂರಲ್ಲಿ ಇದ್ರು, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಬಾರ್ದಾಯ್ತು. ಅಕಸ್ಮಾತ್ ಶಿಫ್ಟ್ ಮಾಡಿದಾರೆ, ಏನು ತೊಂದರೆ ಇಲ್ಲ. ತಂದು ಕೊಟ್ಟಿದ್ದರು ಬೇಕಲ್ಲ. ಆ ಫೋಟೋ ತೆಗೆದದ್ದು ಯಾಕೆ ಸರ್? ಒಳಗಡೆ ಸೆಂಟ್ರಲ್ ಜೈಲಲ್ಲಿ ಫೋಟೋಗ್ರಾಫರ್ ಇಟ್ಟಿದ್ದಾರೆ, ಯಾರನ್ನ ಯಾಕೆ ಇಟ್ಟಿದ್ದಾರೆ? ಅದೆಲ್ಲ ಅವ್ರು ಮಾಡೋದು ಗೌರ್ಮೆಂಟ್ ತಪ್ಪು. ಸುಮ್ಮನೆ ದರ್ಶನ್ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ಲಿ ಫುಲ್ ವೈರಲ್ ಮಾಡಿದ್ರೆ ತಪ್ಪು. ಯಾವತ್ತಿದ್ರು ಹೊರಗಡೆ ಬರ್ತಾರೆ ಸರ್, ಯಾವತ್ತಿದ್ರು ಡಿ ಬಾಸ್ ಸರ್. ನಾವೆಲ್ಲ ಸರ್ ನಾವು 12-13 ಕಿಲೋಮೀಟರ್ನ ಫಾಲೋ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಸ್ಕರ್ಟನ್ನು ಹಾಕೊಂಡು ಕರ್ಕೊಂಬಂದ್ರು. ಆಗ ಆ ಥರ ಕರ್ಕೊಂಬರೋದು ಏನಿತ್ತು ನೋಡ್ತಿದ್ವಲ್ಲ ನಾವು ಕೂಡ. ಖುಷಿ ಆಗುತ್ತೆ ಸರ್. ಬೆಂಗಳೂರಿಂದ ಬಳ್ಳಾರಿಗೆ ಬಂದಿರೋದನ್ನು ನಾವು ನೋಡ್ಕೊಂಬರೋದು ಹೋಗ್ಬೋದು ಅಂತೇಳಿ ಖುಷಿ ಆಗುತ್ತೆ. ಕನಕದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಚೆನ್ನಾಗಿರಲಿ ಅಂತ ಹೇಳೋಕೆ ಬಯಸ್ತೀವಿ ಸರ್. ಅವ್ರನ್ನ ಬರ್ಬೇಕಾದ್ರೆ ಪದರೆಯಲ್ಲೇ ಕರ್ಕೊಂಬಂದಿದ್ದಾರಂತೆ. ಬಟ್ ಏನೇ ಮಾಡೋಕ್ಕಾದ್ರೂ ಕಾನೂನು ಅಂತೂ ಎಲ್ಲರಿಗೂ ಒಂದೇ ಇರುತ್ತೆ. ಬಟ್ ಅವ್ರು ಮಾಡಿದಾರೋ ಇಲ್ಲೋ ಇನ್ನೂ ಕನ್ಫರ್ಮ್ ಇಲ್ಲ. ಅದು ಏನಾಗುತ್ತೆ ಆಗಲಿ. ಬಟ್ ಎಷ್ಟೊತ್ತಿದ್ರು ನಟನೆ. ಬಟ್ ಈಗ ತಪ್ಪಂತೂ ಎಲ್ಲರೂ ಮಾಡೇ ಮಾಡ್ತಾರೆ, ಸಹಜ. ಅದು ತಪ್ಪು ಇವತ್ತು ನಾವು ಮಾಡ್ತೀವಿ, ಇನ್ನೊಬ್ರು ಮಾಡ್ತಾರೆ, ಸಾಕಷ್ಟು ಮಂದಿ ಮಾಡಿದ್ದಾರೆ. ಮುಂದೊಂದು ದಿನ ಅವ್ರು ಹೊರಗಡೆ ಬಂದೇ ಬರ್ತಾರೆ, ಚೆನ್ನಾಗಿರ್ತಾರೆ ಒಟ್ಟು. ಇದೊಂದೇ ಜನ್ಮ ಅಲ್ಲ, ಮುಂದಿನ 7 ಜನ್ಮಕ್ಕೂ ಡಿ ಬಾಸ್ ಫ್ಯಾನ್ ಆಗಿ ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್. ಇಷ್ಟಪಡ್ತೀನಿ ಅಂದ್ರೆ ನಾನು ಹೇಳಕ್ ಬಂದಿರೋದೇನು ಅಂದ್ರೆ, ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡಿಸ್ತಾ ಬಂದಿದ್ರು. ಬಟ್ ಅವ್ರನ್ನ ಈ ಟೈಮಲ್ಲಿ ಅದು ಒಂದು ನೋಡ್ಕೊಂಡು ಹೋಗಿ ಒಂದು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿ, ಅದು ಆಗ್ಲಿಲ್ಲ. ಸಮಯ ಬಂದ್ರೆ ನಡಕ್ ಸಾಕ್ಬಿಡ್ತೀವಿ ಮೇಡಮ್. ಇದು ವಾರ್ನಿಂಗ್ ಅನ್ಕೊಳ್ಳಿ, ಇಲ್ಲ ರಿಕ್ವೆಸ್ಟ್ ಅನ್ಕೊಳ್ಳಿ. ಆ ಡ್ಯಾಶ್ಗಳನ್ನ ನಾನು ಫುಲ್ಫಿಲ್ ಮಾಡಿದ್ರೆ, ಈ ಟೈಮಲ್ಲಿ ಎಷ್ಟು ಜೋರಾಗಿ ಬಾಲ್ ಹೊಡೆದಿದ್ರೆ ಅದು ಕಚ್ಕೊಂಡೈತೆ. ರಿಟರ್ನ್ ಆ ಕಡೆಯಿಂದ ಸುಳ್ಳು ಅಂತ ಗೊತ್ತಾದ್ರೆ ರಿಟರ್ನ್ ದೇವ್ರು ಒಳಗಡೆ ಅವ್ರೆ, ದೇವ್ರು ಈಚೆ ಬರಬೇಕು, ಆಮೇಲೆ ನಾವು ತೋರಿಸ್ಬೇಕು. ಫಸ್ಟ್ ಹೇಳೋದು ಉಮಾಪತಿ ಶ್ರೀನಿವಾಸ್ಗೆ, ಪ್ರಥಮ್ಗೆ, ಮಿಕ್ತರ್ಗಳು ಹೇಳೋದು, ನೀವು ಎಷ್ಟು ಕರೆಕ್ಟ್ ಆಗಿ ಮಾತ್ರ ಅಷ್ಟೇ ಕರೆಕ್ಟ್ ಆಗಿ ಮಾತಾಡ್ತೀವಿ. ನಾವು ನೀನ್ ಹೆಂಗೆ ತಿರುಗ್ತೀವಿ, ನಾವು ಹಂಗೆ ತಿರುಗ್ತೀವಿ. ನಿನ್ನ ಹತ್ರ ಕೋರ್ಟ್ ಇದ್ರೆ ನಾನು ಸ್ಟಾರ್ಟಕ್ಕೆ. ದರ್ಶನ್ ಅವ್ರಿಗೆ ಅಭಿಮಾನಿಗಳ ಸಂಖ್ಯೆ ಏನಾದ್ರು ಕಮ್ಮಿ ಆಗುತ್ತೆ? ಪಕ್ಕ ಕಡಿಮೆ ಆಗಲ್ಲ. ಅವ್ರಿಗಿರೋ ಫ್ಯಾನ್ ಬೇಸ್ ಯಾರಿಗೂ ಇಲ್ಲ, ಯಾವ ಸುಲ್ತಾನ್ಗೂ ಇಲ್ಲ. ಅವರೇ ಒಬ್ರೆ ಫ್ಯಾನ್ ಬೇಸ್ ಮೇಂಟೈನ್ ಮಾಡ್ತಾ ಇರೋದಂದ್ರೆ. ಅವ್ರು ಇವಾಗ ಒಳ್ಳೆ ಕೆಲ್ಸದಲ್ಲೂ ನಾವೆಲ್ಲ ಫ್ಯಾನ್ ಒಟ್ಟಿಗೆ ಇದ್ವಿ. ಅವ್ರು ಕೆಟ್ಟ ಕೆಲಸ ಮಾಡೋದಿಲ್ಲ, ಮಾಡಿರೋದು ಇಲ್ಲ. ನಾವು ಯಾವಾಗ್ಲೂ ಅವ್ರ ಅಭಿಮಾನಿ ಆಗ್ಬಿಟ್ಟು ಅವ್ರ ಕೈ ಯಾವತ್ತೂ ಬಿಡೋದಿಲ್ಲ ಅಷ್ಟೇ. ನೋಡ್ರಪ್ಪ ಅಂತ ಕೇಳಬಹುದು. ಅವರೆಲ್ಲ ಕರ್ಕೊಂಡು ಥಿಯೇಟರ್ಗೆ ಅಂತೂ ತುಂಬಿಸಕ್ಕೆ ನಮ್ಮ ಕೈಲಿ ಆಗಲ್ಲ. ಅದು ಆ ಶಕ್ತಿ ಇರೋ ದರ್ಶನ್ ಅವರೊಬ್ಬನು ಮಾತ್ರ. ಚಿಕ್ಕಣ್ಣ ಸಿನಿಮಾ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಅವ್ರ ಚಿಕ್ಕಣ್ಣ ಫಿಲ್ಮ್ ನೋಡಿಲ್ಲ, ಜನ ತುಂಬಿಟ್ರಣ ಅಲ್ಲ ಆ ಫೋನ್ ಹೋಗಿದೆ. ನಮ್ಗೆ ದೇವರನ್ನೇ ಗೊತ್ತು. ನಮ್ಮ ಭಾಷೆ ಆ ಥರ ಕೈ ಹಾಕೋರಲ್ಲ. ಇವಾಗ ಈ ಮೀಡಿಯಾದವರು ಏನೇನೋ ಹೇಳ್ತಾ ಇದಾರೆ, ಅವ್ರು ದೊಡ್ಡ ತಲೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. TRPಗೋಸ್ಕರ ಈ ಕಡೆ ಒಂದು ಮಾತಾಡೋದು, ಆ ಕಡೆ ಒಂದು ಮಾತಾಡೋದು, ಅದು ತಪ್ಪು. ನೀವು ಎಲ್ಲಾ ಮಾಧ್ಯಮದವರು ಒಂದೊಂದು ಹೇಳ್ತಾ ಇದ್ದೀರಾ. ರಂಗನಾಥ್ ಒಂದು ಹೇಳ್ತಾ ಇದ್ದಾರೆ, ಹನುಮಕ್ಕನವರು ಒಂದು ಹೇಳ್ತಾ ಇದ್ದಾರೆ, ಎಲ್ಲ ನೀವು ಮೀಡಿಯಾದವ್ರು ಹೇಳ್ತಾ ಇದ್ದೀರಾ. ಎಲ್ಲ ಕಥೆಗಳು ಕಟ್ಟಿ ಹೇಳ್ತಾ ಇದ್ದೀರಾ. ಅರ್ಥ ಆಯ್ತಾ? ಕಮಿಷನರ್ ಬಂದು ಅವರೇ ಅದಕ್ಕೆ ಯಾರು ಬಂದು ಸ್ಟೇಟ್ಮೆಂಟ್ ಹೊಡಿಬೇಕು. ಏನಾಯ್ತು ಅಂತ ಕಮಿಷನರ್ ಬಂದು ರಿಲಯಬಲ್ ಸೋರ್ಸ್ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ. ದರ್ಶನ್ ಬಂದು ಇವಾಗ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ಕರ್ನಾಟಕ ನಂಬರ್ 1 ಸ್ಟಾರು. ಅರ್ಥ ಆಯ್ತಾ? ಆ ನಂಬರ್ 1 ಸ್ಟಾರು ಇದಾರೆ. ಒಂದ್ ಯಾವ್ದೋ ಇನ್ಸಿಡೆಂಟ್ ಆಗಿದೆ, ಕರ್ಸಿದ್ದಾರೆ. ಅಂದ್ರೆ ಅವ್ರ ಕಡೆ ಫ್ಯಾನ್ಸ್ ಯಾರೋ ಕರ್ಸಿದ್ದಾರೆ. ಟಿವಿ ಅವ್ರು ಹೇಳ್ತಾ ಇದಾರೆ, ಒಂದೊಂದು ಟಿವಿ ಒಂದು ಹೇಳ್ತಾ ಇದಾರೆ. ಕಮಿಷನರ್ ಅಥವಾ ಹೋಮ್ ಮಿನಿಸ್ಟರ್ ಕರೆಕ್ಟ್ ಆಗಿ ಬಂದು ಸ್ಟೇಟ್ಮೆಂಟ್ ಹೊಡೆದಿಲ್ಲ. ಅಲ್ಲಿವರೆಗೂ ನಾವೇನು ಹೇಳಕ್ಕಾಗಲ್ಲಪ್ಪ. ಟಿವಿ ಅವ್ರು ನಂಬ್ಕೊಂಡು ಅವ್ರು ಸ್ಟೇಟ್ಮೆಂಟ್ ಹೊಡೆಯಕ್ಕಾಗಲ್ಲ. ಯಾವುದೇ ಮೀಡಿಯಾದವ್ರು ನೋಡ್ಕೊಂಡು ಕಮಿಷನರ್ ರಿಲಯಬಲ್ ಸೋರ್ಸ್, ಕಮಿಷನರ್, ಹೋಮ್ ಮಿನಿಸ್ಟರ್ ಅವರಿಂದ ಬಂದು ಇಲ್ಲ ಕೋರ್ಟಲ್ಲಿ ಏನನ್ನ ಬೈ ಚಾನ್ಸ್ FIR ಆದ್ರೆ ಅದ್ರ ಮೇಲೆ ಜಡ್ಜಿ ಏನನ್ನ ಹೇಳಿದ್ರೆ ಅದ್ರ ಮೇಲೆ ನಂಬೋದೇ ಹೊರತು ಟಿವಿ ಅವ್ರ ಮಾಧ್ಯಮದವರೇ ಇಲ್ಲಿವರೆಗೂ ನಂಬಕ್ಕಾಗಲ್ಲ.